ನಮಗೆಲ್ಲ ಅನ್ನಕ್ಕೆ ಇದೆ, ಆದರೆ ನಿಮಗೆ ರಾಮಕೃಷ್ಣರಿಗೆ ತುಂಬಾ ಅವ್ರ ಶರೀರ ಪ್ರಕೃತಿ ತುಂಬಾ ಕೋಮಲವಾಗಿ ಹೋಗಿತ್ತಲ್ವಾ, ಅದರಿಂದ ಅವ್ರಿಗೆ ತುಂಬಾ ಸಾಫ್ಟ್ ಅನ್ನ ಬೇಕಾಗಿತ್ತು. ಅದು ಮಾತ್ರ ಇಲ್ಲ, ಹೋಗ್ಲಿ ಬಿಡಿ, ನಾವು ಈಗ ಆ ಭತ್ತ ಅಕ್ಕಿಯನ್ನೇ ಹೆಚ್ಚು ಹೊತ್ತು ಬೇಯಿಸಿ ನಿಮಗೆ ಮೃದುವಾಗಿ ಮಾಡಿ ಕೊಡ್ತೇವೆ ಅಂತ ಲಕ್ಷ್ಮಿಯ ತಾಯಿ ಹೇಳಿದ್ರು. ಇದೊಂದು ಸಣ್ಣ ಘಟನೆ, ಆದರೆ ಶ್ರೀರಾಮಕೃಷ್ಣರು ಬಹಳ ಸೀರಿಯಸ್ ಆಗ್ತಾರೆ. ಅವರಿಗೆ ತಮ್ಮ ಮನೆಯಲ್ಲಿ ಎಷ್ಟು ಬಡತನ ಇದೆ, ಎಷ್ಟು ಕಷ್ಟ ಇದೆ ಅನ್ನೋದು ಅರಿವಿಗೆ ಬರುತ್ತಲ್ಲ, ಅದು ಅವರಿಗೆ ತುಂಬಾ ನೋವನ್ನು ಮಾಡುತ್ತೆ. ಅವರು ಕೆಲವು ದಿನ ಆದಮೇಲೆ ಆ ಹಳ್ಳಿಯ ಕೆಲವು ಪ್ರಮುಖರನ್ನು ಕರೆಸಿ ಮಾತನಾಡ್ತಾರೆ. ಮನೆಯಲ್ಲಿ ಅನ್ನಕ್ಕೆ ಕಷ್ಟ ಆಗ್ತಾ ಇದೆ, ಏನ್ ಮಾಡಬಹುದು ಅಂತ. ನೋಡಿದ್ರೆ ಶ್ರೀರಾಮಕೃಷ್ಣರು ಅಂಥ ವೈರಾಗ್ಯ ಮೂರ್ತಿಗಳು. ಶ್ರೀರಾಮಕೃಷ್ಣರು ಇಂತಹ ವಿಷಯಗಳ ಕಡೆಗೆಲ್ಲ ಗಮನ ಕೊಡುವವರೇ ಅಲ್ಲ. ಆದರೆ ಈ ಒಂದು ಅಪರೂಪದ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ತುಂಬಾ ಸೀರಿಯಸ್ ಆಗಿ ಯೋಚಿಸಿ ಗಮನ ಕೊಡ್ತಾ ಇದ್ದಾರೆ. ಹಳ್ಳಿಯ ಕೆಲವು ಜನರನ್ನು ಕರೆಸಿ ಏನ್ ಮಾಡಬಹುದು ಅಂತ ಮಾತನಾಡಿದ್ರು. ಆಮೇಲೆ ಶ್ರೀರಾಮಕೃಷ್ಣರ ಒಬ್ಬ ಫ್ರೆಂಡ್ ಇದ್ದಾನೆ, ಬಾಲ್ಯದ ಫ್ರೆಂಡ್, ಅವನ ಹೆಸರು ದಯಾವಿಷ್ಣು ಅಂತ. ಅವನು ಸಲಹೆ ಕೊಡ್ತಾನೆ, ನೀವು ಕಾಮಾರಪುರದಲ್ಲಿ ಒಂದಿಷ್ಟು ಅರ್ಧ ಎಕರೆನೋ 1 ಎಕರೆನೋ ಜಮೀನು ಕೊಂಡ್ಕೊಳ್ಳಿ, ಅದಕ್ಕೆ ಯಾರಿಗಾದ್ರೂ ಕೊಡೋದು